ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರೆಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನೀವೆಲ್ಲ ಆಲ್ಮೋಸ್ಟ್ ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ಸ್ ವಿಡಿಯೋ ನೀವು ನೋಡೇ ಇರ್ತೀರ. ಯಾವುದಪ್ಪ ಅಂದ್ರೆ ಸೌರಭ್ ಜೋಶಿ ಅಂತ ಬಂದ್ಬಿಟ್ಟು ಇವರು ಪ್ರತಿದಿನ ಅವರೊಂದು ಬ್ಲಾಗ್ ಮಾಡ್ತಾ ಇರ್ತಾರೆ ಲೈಫ್ ಸ್ಟೈಲ್ ಬಗ್ಗೆ. ಈಗ ಇಲ್ಲಿ ಅವರೊಂದು ಜಾರ್ಖಂಡ್ ಅವರು ಇದರಲ್ಲಿ ಫೇಮಸ್, ಹಿಂದಿ ಬ್ಲಾಗ್ ಫೇಮಸ್ ಅವರು ಹೇಳ್ಬೇಕಾರೆ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದರೆ ಬಟ್ ಅವರು ರೀಸೆಂಟಿಗೆ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ಅವರೊಂದು ವಿಡಿಯೋ 3 ವರ್ಷದಲ್ಲಿ ಅಂದರೆ 3 ವರ್ಷ ಹಿಂದ್ಗಡೆ ಒಂದು ವಿಡಿಯೋ ಡೈರೆಕ್ಟಾಗಿ ಅವರೊಂದು ಯೂಟ್ಯೂಬ್ ಚಾನಲ್ ಈಗ 3 ವರ್ಷದ ಹಿಂದ್ಗಡೆ ಇದ್ದಂಥ ವಿಡಿಯೋ ಅದು ಇವಾಗ 100 ಮಿಲಿಯನ್ ವ್ಯೂಸ್ ಬಂದಿದೆ. ಆ ಒಂದು ವಿಡಿಯೋಗೆ 100 ಮಿಲಿಯನ್. ರೀಸೆಂಟಾಗಿ ಅದ್ರ ಬಗ್ಗೆ ಅವ್ರು ಕೇಕ್ ಕೂಡ ಕಟ್ ಮಾಡಿದ್ದಾರೆ. ಅದು ಕಾರ್ಗಡೆ ಮೇಲೆ ಇಟ್ಟು ಕೇಕ್ ಕಟ್ ಮಾಡಿದ್ದಾರೆ. 100 ಮಿಲಿಯನ್ ರೀಚ್ ಅಂತ ಬಂದ್ಬಿಟ್ಟು 3 ವರ್ಷ ಹಿಂದ್ಗಡೆ ವಿಡಿಯೋಗೆ 100 ಮಿಲಿಯನ್ ಆಗಿದ್ರೆ ನಿಮ್ಗೆ ಎಲ್ಲರೂ ಕೂಡ ಒಂದು ಡೌಟ್ ಬರ್ಬೋದು, ಯೂಟ್ಯೂಬ್ ಮೇಲೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಹೇಳ್ತಾರ. ಬ್ರದರ್, 100 ಮಿಲಿಯನ್ ವ್ಯೂಸ್ ಬಂದಿದೆ ಆಗಿದ್ರೆ ಅವ್ರಿಗೆ ಯೂಟ್ಯೂಬ್ನಿಂದ 100 ಮಿಲಿಯನ್ ವ್ಯೂಸ್ಗೆ ಎಷ್ಟು ದುಡ್ಡು ಬರ್ಬೋದು? ಏನೂ ಇಲ್ಲ, ತುಂಬ ಸಿಂಪಲ್. ನಾನಿಗೆ ಈ ಒಂದು ವಿಡಿಯೋಗೆ ಅವರಿಗೆ ಯೂಟ್ಯೂಬ್ನಿಂದ ಅವರೊಂದು ಯೂಟ್ಯೂಬ್ ಸ್ಟುಡಿಯೋ 100 ಮಿಲಿಯನ್ ಇದ್ದಂಥ ಒಂದು ಯೂಟ್ಯೂಬ್ ಸ್ಟುಡಿಯೋ, ಆ ಒಂದು ವಿಡಿಯೋಗೆ ಯೂಟ್ಯೂಬ್ನಿಂದ ಅವ್ರಿಗೆ ಎಷ್ಟು ದುಡ್ಡು ಬಂದು ರಿಸೀವ್ ಆಗಿದೆ ಅಂತ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಏನಾದರೂ ಆ ಒಂದು ವಿಡಿಯೋಗೆ ಬಂದಂಥ ಅರ್ನಿಂಗ್ ದುಡ್ಡು ನೀವು ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ. ಒಂದು ಗೌರ್ಮೆಂಟ್ ಪೇಮೆಂಟ್ ಕೂಡ ಬರಲ್ಲ, ಅಷ್ಟು ದುಡ್ಡು ಬಂದಿದೆ ಅವರಿಗೆ. ಎಷ್ಟು ಬಂದಿದೆ ನೋಡೋಣ ಆಯ್ತಾ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಮುಂದೆ ವಿಡಿಯೋ ಮಾಡೋದರಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಕ್ರಿಯೇಟರ್ಸ್ ಇದ್ದಂಥ ನಮ್ಮ ಕರ್ನಾಟಕಕ್ಕೆ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೋ ಒಂದು ಯೂಟ್ಯೂಬ್ ಚಾನಲ್ ಅರ್ನಿಂಗ್ ಬಗ್ಗೆ ವಿಡಿಯೋ ಬೇಕು, ಅದನ್ನು ಕೂಡ ಚಿಕ್ಕದಾಗಿ ಕಮೆಂಟ್ಗೆ. ಯಾಕಂದ್ರೆ ನೆಕ್ಸ್ಟ್ ಮುಂದಿನ ದಿನಮಾನದಲ್ಲಿ ನಂಗೆ ಟೈಮ್ ಇದ್ರೆ ಮಾಡ್ತೀನಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡಿ. ಇವತ್ತೊಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ನತ್ತೆ ಕ್ಲಿಕ್ ಮಾಡ್ಕೊಳ್ತೈತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಮೊದಲೇ ಮಾಡ್ಬಿಟ್ಟು ಈ ಸೌರಭ್ ಜೋಶಿ ಅನ್ನೋ ಒಂದು ಬ್ಲಾಗು ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಅವರು ಎಲ್ಲ ವಿಡಿಯೋ ನೀವು ನೋಡೇ ಇರ್ತಾರೆ ಆಲ್ಮೋಸ್ಟು. ಈಗ ಅವರಿಗೆ ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬಂದಿದೆ ನೋಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಜಸ್ಟ್ ನಾ ಈಗ ಏನು ಮಾಡ್ತೀನಿ, ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಅವರೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ನೋಡ್ಕೊಳ್ಬೋದು 3.5 ಕ್ರೋರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಹೊಂದಿದ್ದಾರೆ. ಜಸ್ಟ್ ಅವರೊಂದು ಚಾನಲ್ ಓಪನ್ ಮಾಡ್ತೀನಿ. ಚಾನಲ್ ಓಪನ್ ಮಾಡಿದ ತಕ್ಷಣ ವಿಡಿಯೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಾಪ್ಯುಲರ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿದೆ ನೋಡಿ, ಜಸ್ಟ್ ಎಷ್ಟು ಇದು 10 ಕೋಟಿ ಅಂದರೆ 100 ಮಿಲಿಯನ್ ವ್ಯೂಸ್ ಹೋಗಿದೆ ಈ ಒಂದು ವಿಡಿಯೋಗೆ. ಜಸ್ಟ್ 100 ಮಿಲಿಯನ್ ಆಗಿದ್ರೆ ಈ ಒಂದು ವಿಡಿಯೋಗೆ ಅವರಿಗೆ ಎಷ್ಟು ದುಡ್ಡು ಬಂದಿದೆ ನೋಡೋಣ. ಇದು 3 ವರ್ಷ ಹಿಂದ್ಗಡೆ ವಿಡಿಯೋ ಅಪ್ಲೋಡ್ ಮಾಡಿದೆ. ಇದಕ್ಕೆ ಎಷ್ಟು ದುಡ್ಡು ಬಂದಿದೆ ನೋಡೋಣ. ಅದನ್ನ ಕ್ಯಾಲ್ಕುಲೇಟರ್ ಮಾಡಿ ನೋಡೋಣ. ಯಾವ ರೀತಿ ನೋಡೋಣ ನನಗೆ ಕ್ಲಿಯರ್ ಹೇಳ್ಬೇಕಾರೆ, ನಾನು ಕೂಡ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್. ಸತತವಾಗಿ 4 ವರ್ಷದಿಂದ ಯೂಟ್ಯೂಬ್ನಲ್ಲಿ ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಕೂಡ ಯೂಟ್ಯೂಬ್ನಿಂದ ಇಷ್ಟು ದುಡ್ಡು ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿಯಿಂದ. ನನಗೆ ಬರುವಂಥ ಬೇಸಿಕ್ ಮೇಲೆ ನಾನು ನಿಮಗೆ ಅವರೊಂದು ಅರ್ನಿಂಗ್ ಯಾವ ರೀತಿ ಎಷ್ಟು ಬರುತ್ತೆ ಏನು ಬರುತ್ತೆ ಎಲ್ಲ ಕ್ಯಾಲ್ಕುಲೇಟರ್ ಮಾಡೋಣ. ಒಂದೊಳಗೆ ಎಷ್ಟು ಬಂದಿದೆ ನೋಡೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕು, ಒಂದು ವಿಷಯ ಹೇಳ್ಬೇಕು. ಯಾಕಂದರೆ ಅವರೊಂದೊಳಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಈ ಒಂದು ಎಷ್ಟು ಲೆಂತ್ ಇದೆ ನೀವು ನೋಡ್ಕೊಳ್ಳಿ, 15 ನಿಮಿಷ ಲೆಂತ್ ಇದೆ. 15 ನಿಮಿಷ ಅಂತಂದರೆ ಮ್ಯಾಕ್ಸಿಮಮ್ ಅಂದರೆ ಇದರ ಇವಾಗ ಈ ಒಂದು ವಿಡಿಯೋದಲ್ಲಿ 3 ರೀತಿ ಆ್ಯಡ್ಸ್ ಪ್ಲೇ ಮಾಡಿ ಅರ್ನ್ ಮಾಡ್ಬೋದು. ಒಂದು ಏನು ಸ್ಟಾರ್ಟಿಂಗ್ ಎಂಡ್ ಸ್ಕ್ರೀನ್ ಅಂದರೆ ಫಸ್ಟ್ ಬರುವಂಥ ಆ್ಯಡ್ಸು, ನಾನ್ ಸ್ಕಿಪ್ಪಬಲ್ ಆ್ಯಡ್ಸು, ಮತ್ತು ಮಧ್ಯದಲ್ಲಿ ಹಾಕುವಂಥ ಆ್ಯಡ್ಸು ಅಂದರೆ ಮಿಡ್ ರೋಲ್ ಆ್ಯಡ್ಸ್ ಬರುತ್ತೆ, ಮತ್ತು ಎಂಡ್ ಸ್ಕ್ರೀನ್ ಆ್ಯಡ್ಸ್ ಅಂತ ಈ ರೀತಿ 3 ಟೈಪ್ಸ್ ಆ್ಯಡ್ಸ್ ಬರುತ್ತೆ. ಯಾಕಂದ್ರೆ ಅವ್ರು ಜಾಸ್ತಿ ಲಾಂಗ್ ವಿಡಿಯೋ ಇದೆ. ಅದರ ತೆಳಗಡೆ ಒಂದು ಸಾಂಗ್ ಇದೆ, ಆ ಸಾಂಗಿಗೆ 8 ಕೋಟಿ ಬಂದಿದೆ. ಅದರ ಬಟ್ ಅಷ್ಟಲ್ಲ, ಅದಕ್ಕೆ ಆ ರೀತಿ ಅರ್ನಿಂಗ್ ಮಾಡೋಕ್ಕಲ್ಲ. ಜಸ್ಟ್ ಅದಕ್ಕೆ 2 ಆ್ಯಡ್ಸ್, ಒಂದು ಫಸ್ಟ್ ಒಂದು ಲಾಸ್ಟಿಗೆ. ಅದ್ರ ಬಟ್ ಈ ಒಂದು 15 ನಿಮಿಷ ಲಾಂಗ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಅವ್ರು ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಆ್ಯಡ್ಸ್ ಮಾಡ್ಬೋದು, 3 ರೀತಿ ಅವರು ಆ್ಯಡ್ಸ್ ಹಾಕಿ ಮಾಡ್ಬೋದು, ಅರ್ನಿಂಗ್ ಮಾಡ್ಬೋದು. ಜಾಸ್ತಿ ದುಡ್ಡು ಬರುತ್ತೆ ಆ ಒಂದು ಆಗಿದ್ರೆ. ಆ ಒಂದು ಎಷ್ಟು ದುಡ್ಡು ಬಂದಿದೆ ನಾವು ಕ್ಯಾಲ್ಕುಲೇಟರ್ ಮಾಡೋಣ. ಕ್ಯಾಲ್ಕುಲೇಟರ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ತೇನೆ, ಪ್ರತಿಯೊಬ್ಬರಿಗೆ ಹೇಳ್ತೇನೆ ಯಾವ ರೀತಿ ಯೂಟ್ಯೂಬ್ನ ದುಡ್ಡು ಬರ್ತದೆ. ಡಿಫ್ರೆಂಟ್ ವೈಸ್ ದುಡ್ಡು ಬರುತ್ತೆ. ಯಾವ ರೀತಿ ಅಂದರೆ ಕ್ಯಾಟಗರಿ ಮೇಲೆ ಬರುತ್ತೆ. ಟೆಕ್ ಕ್ಯಾಟಗರಿ ಮ್ಯಾಕ್ಸಿಮಮ್ ಟೆಕ್ ಕ್ಯಾಟಗರಿ ಒಂದು ಬರುತ್ತೆ, ಕುಕ್ಕಿಂಗ್ ಕ್ಯಾಟಗರಿ ಒಂದು ಬರುತ್ತೆ, ಬ್ಲಾಗಿಂಗ್ ಕ್ಯಾಟಗರಿ ಒಂದು ಬರುತ್ತೆ, ಗೇಮಿಂಗ್ ಕ್ಯಾಟಗರಿ ಒಂದು ಬೇರೆ ಬರುತ್ತೆ. ಈ ರೀತಿ ಬೇರೆ ರಿಲೇಟೆಡ್ ದುಡ್ಡು ಅನ್ನೋದು ಬರುತ್ತೆ. ಟೆಕ್ಕಿಗೆ ಸ್ವಲ್ಪ ಜಾಸ್ತಿ. ಅದ್ರ ಬಟ್ ಅವ್ರು ಬ್ಲಾಗ್ ಮಾಡ್ತಿದ್ದಾರೆ. ಆಗಿರೋ ಬ್ಲಾಗಿಗೆ ಮ್ಯಾಕ್ಸಿಮಮ್ ನಾವು ತಿಳ್ಕೊಬೇಕಾಗಿದ್ದು ಮೊದಲು ಎಷ್ಟು ಅಂದರೆ 1,000 ವ್ಯೂಸ್ಗೆ ಬ್ಲಾಗಿಗೆ ಎಷ್ಟು ದುಡ್ಡು ಬರುತ್ತೆ ಅದನ್ನ ತಿಳ್ಕೊಬೇಕು. ಅದರ ನಂತರ ಅದನ್ನೆಲ್ಲ ಕ್ಯಾಲ್ಕುಲೇಟರ್ ಮಾತ್ರ ನಿಮ್ಗೆ ಸಿಗುತ್ತೆ. ಅದನ್ನೆಲ್ಲ ನಾವು ಕೌಂಟ್ ಮಾಡಿ ಎಲ್ಲ ನಾವು ತೆಗಿಬೋದು. ಯಾವ ರೀತಿ ಅಂತ ತಿಳ್ಕೋದ್ರೆ ಅಂದರೆ ಏನೊಳ ಕಡೆ ನಾನು ಕೂಡ ಒಂದು ಕೆಲವು ಅಂದರೆ 1 ತಿಂಗಳಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಜಸ್ಟ್ ಆ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ತಿಳೋಣ. ನೋಡ್ಕೊಳ್ಬೋದು. ಈ ಒಂದು ವಿಡಿಯೋಗೆ ನಾನು ನೋಡ್ಕೊಳ್ಬೋದು 1,000 ಅಂದರೆ 1600 ವ್ಯೂಸ್ ಬಂದಿದೆ ಈ ಒಂದು ವಿಡಿಯೋ. ಇದು ಕೂಡ ಬ್ಲಾಗ್ ವಿಡಿಯೋ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ನೀವು ನೋಡ್ಬೋದು. ಜಸ್ಟ್ ಈ ಒಂದು ವಿಡಿಯೋಗೆ ಎಷ್ಟು ಬಂದಿದೆ, 1600 ವ್ಯೂಸ್ ಬಂದಿದೆ. ತಿಳ್ಕೊಬೋದು ನೀವು ಆರಾಮಾಗಿ ನೋಡ್ಕೊಳ್ಬೋದು. ಈ ಒಂದು ವಿಡಿಯೋಗೆ ಎಷ್ಟು ಅರ್ನಿಂಗ್ ಬಂದಿದೆ ನೋಡ್ಕೊಳ್ಳೋಣ. ಓಕೆ, ನೋಡಿ ಎಷ್ಟು ಬಂದಿದೆ. ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ನಿಮ್ಮ ಮುಂದೆ. ಜಸ್ಟ್ ಓಕೆ ನೋಡ್ಕೊಳ್ಬೋದು ಎಷ್ಟು ಬಂದಿದೆ. $0.44 ಬಂದಿದೆ. ಎಷ್ಟು? 1,000 ವ್ಯೂಸ್ಗೆ $0.44 ಆಗಿದ್ರೆ
2000 ವ್ಯೂಸ್ಗೆ ಎಷ್ಟಾಗುತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ನೋಡಿ ಸ್ವಲ್ಪ ಅರ್ನಿಂಗ್ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಮ್ಯಾಕ್ಸಿಮಮ್ ಮೇಲಕ್ಕಾಗಲ್ಲ ಕನ್ಫರ್ಮ್ ಮೇಲಕ್ಕ ಅದ್ರ ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಅರ್ನಿಂಗ್ ಆಗುತ್ತೆ RPM ಯಾವ ರೀತಿ ಇರುತ್ತೆ CPM RPM ಅದರ ಮೇಲೆ ಡಿಪೆಂಡ್ ಆಗಿ ಬರುತ್ತೆ ಹಾಗಿದ್ರೆ ಇಷ್ಟು ಬಂದಿಲ್ಲ ಹಾಗಿದ್ರೆ ಮ್ಯಾಕ್ಸಿಮಮ್ ಅಂದರೆ $1,000 ಎಷ್ಟು ಬರುತ್ತೆ ಮ್ಯಾಕ್ಸಿಮಮ್ ಅಂದರೆ 0.5 ಅಂದರೆ $50 ಬರುತ್ತೆ ಅಂದರೆ 15 ಬರುತ್ತೆ ಪಾಯಿಂಟು ಹಾಗಿದ್ರೆ 2000 ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ ಎಷ್ಟಾಗುತ್ತೆ $1 ಆಗುತ್ತೆ ಮ್ಯಾಕ್ಸಿಮಮ್ ಈಗ ನಾವು ಕೌಂಟ್ ಮಾಡೋಣ ಈಗ ನಮಗೆ 1000 ವ್ಯೂಸ್ ಅಂತ ಸಿಕ್ತು ಇದ್ರ ಮೇಲೆ ನಾವು ಕೌಂಟಿಂಗ್ ಮಾಡ್ಬೋದು ಯಾವ ರೀತಿ ನೋಟ್ಪ್ಯಾಡ್ ಓಪನ್ ಮಾಡ್ತೇನೆ ಬರ್ದಿದ್ದೀನಿ ಜಸ್ಟ್ ತೋರಿಸ್ತೀನಿ ಓಕೆ ಎಲ್ಲ ನೋಟ್ಪ್ಯಾಡ್ ರೆಡಿ ಮಾಡಿ ಇಟ್ಕೊಂಡು ನಿಮಗೋಸ್ಕರ ವಿಡಿಯೋ ಮಾಡಬೇಕಲ್ಲ ಓಕೆ ಇಲ್ಲಿ ನೋಡ್ಕೊಳ್ಬೋದು 1000 ವ್ಯೂಸ್ಗೆ ಎಷ್ಟು ಡಾಲರ್ ಬಂತು ನಮ್ಗೆ ಗೊತ್ತಾಯ್ತು ಎಷ್ಟು 0.44 ಬಂತು ಹಾಗಿದ್ರೆ ಅದನ್ನ ಪ್ಲಸ್ ಮಾಡಿದರೆ ಎಷ್ಟು ಮ್ಯಾಕ್ಸಿಮಮ್ ಅಂದರೆ $1 ಹಿಡಿಯೋಣ ಎಷ್ಟು 2000 ವ್ಯೂಸ್ಗೆ $1 ಹಾಗಿದ್ರೆ ಇಲ್ಲಿ ಏನು ಮಾಡೋಣ 2000 ವ್ಯೂಸ್ಗೆ $1 ಹಾಗಿದ್ರೆ ಅಂದರೆ 2000 ವ್ಯೂಸ್ಗೆ $1 ಆಗಿದ್ರೆ ಹಾಗಿದ್ರೆ 2 ಲಕ್ಷ ವ್ಯೂಸ್ಗೆ ಎಷ್ಟು ಬಂತು $100 ಆಯಿತು ಎಷ್ಟಾಯಿತು $100 ಆಯಿತು ಎಷ್ಟು $100 ಇದು ಎಷ್ಟು 2 ಲಕ್ಷ ವ್ಯೂಸ್ಗೆ $100 ಇತ್ತು 100 ಇಂಟು 5 ಮಾಡಿದರೆ ನಿಮ್ಗೆ ಬರುತ್ತೆ 100 ಇಂಟು 5 ಮಾಡಿದರೆ ಎಷ್ಟಾಗುತ್ತೆ $500 ಆಗಿದ್ರೆ 1 ಮಿಲಿಯನ್ ವ್ಯೂಸ್ಗೆ ಎಷ್ಟು $500 ಆಗುತ್ತೆ ನಿಮ್ಗೆ ಆರಾಮಾಗಿ ಸಿಗುತ್ತೆ ನಿಮ್ಗೆ ಸಿಗಲಿ ಅಂತ ನಾನು ನಿಮಗೆ ನೋಟ್ಪ್ಯಾಡಲ್ಲಿ ಬರ್ದು ಹೇಳ್ತಾ ಜಸ್ಟ್ ಎಷ್ಟು $500 ಅಂದರೆ 2 ಇಂಟು 5 ಮಾಡಿದರೆ ಎಷ್ಟು 1005 ಆಗುತ್ತೆ 1000 ಅಂದರೆ ಎಷ್ಟಾಯಿತು 1 ಮಿಲಿಯನ್ ಅಂದರೆ ಅದಕ್ಕೆ 100 ಇಂಟು 5 ಮಾಡಿದರೆ ಎಷ್ಟಾಯಿತು 100 ಆಯಿತು 100 ಇಂಟು 5 ಮಾಡಿದರೆ 500 ಆಯಿತು ಸರ್ 100 ಅಲ್ಲ 500 ಆಯಿತು ಅಂದರೆ $500 ಆಯಿತು ಹಾಗಿದ್ರೆ $500 ಅನ್ನೋದು ಆಯಿತು ಹಾಗಿದ್ರೆ ಆ ಒಂದು ಎಷ್ಟು ವ್ಯೂಸ್ ಬಂದಿದೆ 100 ಮಿಲಿಯನ್ ಬಂದಿದೆ 100 ಮಿಲಿಯನ್ ಯೂಸ್ ಆಗ್ಬೇಕಾದ್ರೆ ಅದಕ್ಕೆ ಕೌಂಟ್ ಮಾಡ್ಬೇಕಾದ್ರೆ ನಾವು ಎಷ್ಟು ಅರ್ನಿಂಗ್ ಆಗುತ್ತೆ ಎಷ್ಟು ಡಾಲರ್ ಬರುತ್ತೆ ನೀವು ಈ 5 ಇಂಟು ಅಂದರೆ ನೀವು ನೋಡ್ಕೊಳ್ಬೋದು ಇದು 5 ಇಂಟು 100 ಮಾಡಿದರೆ ನಿಮ್ಗೆ ಸಿಗುತ್ತೆ ಎಷ್ಟಂದರೆ $50,000 ಸಿಗುತ್ತೆ ನಿಮಗೆ ಎಷ್ಟು ಆಯಿತು $50,000 ನೋಡೋಣ 1 500 5000 50,000 ಎಷ್ಟಾಯಿತು 100 ಮಿಲಿಯನ್ ಯೂಸ್ಗೆ ಎಷ್ಟು ಡಾಲರ್ ಬಂತು $50,000 ಬಂತು 50,000 ಅಂದರೆ ಎಷ್ಟಾಗುತ್ತೆ ನಮ್ಮ ಇಂಡಿಯನ್ ರುಪೀಸ್ ಈಗಿನ ಪ್ರೆಸೆಂಟಾಗಿ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟಿದೆ ಅದು ನೋಡೋಣ ನಾವು ತಿಳ್ಕೊಬೇಕು ಜಸ್ಟ್ ನಮ್ಮ ಇಂಡಿಯನ್ ರುಪೀಸ್ನ ಕನ್ವರ್ಟ್ ಮಾಡಿ ನೋಡ್ತೇನೆ ಓಕೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡೋಣ ಈಗ ಇಂಡಿಯನ್ ರುಪೀಸ್ ಎಷ್ಟಿದೆ $1ಗೆ $87 ಇದೆ ಹಾಗಿದ್ರೆ ಅವ್ರಿಗೆ ಎಷ್ಟು ಡಾಲರ್ ಬಂದಿದೆ 50,000 ಮ್ಯಾಕ್ಸಿಮಮ್ ಇರ್ತದೆ 50,000 ಅದಕ್ಕಿಂತ ಜಾಸ್ತಿ ಕೂಡ ಬರ್ಬೋದು ಕಡಿಮೆ ಮಾತ್ರ ಸ್ವಲ್ಪ ಕಡಿಮೆ ಆಗ್ಬೋದು ಅದ್ರ ಬಟ್ ಸ್ವಲ್ಪ ಜಾಸ್ತಿ ಕೂಡ ಆಗ್ಬೋದು ಮ್ಯಾಕ್ಸಿಮಮ್ ಇರ್ತದೆ ಯಾಕಂದ್ರೆ ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈಗ ಅವ್ರಿಗೆ ಎಷ್ಟು ಬಂದಿದೆ ಇಲ್ಲಿ ಡಾಲರ್ ಬಂದ್ಬಿಟ್ಟು $50,000 $50,000 ಹಾಕೋಣ ಕೌಂಟ್ ಹಾಕೋಣ ಓಕೆ 500 50,000 $50,000 ಎಷ್ಟು ಬಂತು ಅರ್ನಿಂಗ್ ಇಂಡಿಯನ್ ರುಪೀಸಲ್ಲಿ ಎಷ್ಟಾಯಿತು 43 ಲಕ್ಷ ಮೇಲ್ಗಡೆ ಬಂತು ಎಷ್ಟು 43,78,000 ಮೇಲ್ಗಡೆ ಸಮಥಿಂಗ್ ಬಂತು ಇಷ್ಟು ಬಂತು ಇದು ಕೇವಲ ಒಂದು ವಿಡಿಯೋಗೆ ಇದರಲ್ಲಿ ನಮಗೆ ಇಷ್ಟೆಲ್ಲ ಬೇಡ ಅದೆಲ್ಲ ಕೌಂಟ್ ಮಾಡೋಣ ಅಂದರೆ ಡಿಸ್ಕೌಂಟ್ ನಮಗೆ ಬೇಕಾಗಿದೆ ಎಷ್ಟು ಕೇವಲ 40 ಲಕ್ಷ ಇಡೋಣ ಇದೆಲ್ಲ ನಾವು ಕೌಂಟಿಂಗ್ ಬೇಡ 3 ಲಕ್ಷ ಬಿಟ್ಬಿಡೋಣ ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಆಗ್ಬೋದು ಆದರೆ ಬಟ್ ಈ 40 ಲಕ್ಷ ಇಡೋಣ ಓಕೆ ಈ 40 ಲಕ್ಷ ಎಷ್ಟು 40 ಲಕ್ಷ ಇದು ಎಷ್ಟು ಕೇವಲ 100 ಮಿಲಿಯನ್ ವ್ಯೂಸ್ಗೆ 40 ಲಕ್ಷ ಅವರಿಗೆ ಬಂದಿದ್ದು ಯೂಟ್ಯೂಬ್ನಿಂದ ಕೌಂಟ್ ಮಾಡಿದ್ದೀನಿ ನಿಮ್ಮ ಮುಂದೆ ಲೆಕ್ಕ ಮಾಡಿದ್ದೀನಿ ತಿಳ್ಕೊಳ್ಳಿ ಯೂಟ್ಯೂಬ್ ಪವರ್ ಅಂದರೆ ಯಾವ ರೀತಿ ಇದೆ ತಿಳ್ಕೊಳ್ಬೇಕು ನೀವು ಕೇವಲ ಒಂದು ವಿಡಿಯೋಗೆ 40 ಲಕ್ಷ ಯಾವ ಗೋರ್ಮೆಂಟ್ ಜಾಬ್ ಕೊಡ್ತೀರಿ ಒಂದು ಮಂತಿಗೆ 3 ವರ್ಷದಲ್ಲಿ 40 ಲಕ್ಷ ಅರ್ನ್ ಮಾಡ್ಬೋದಾ ಆಗಲ್ಲ ಯಾವ ಗೋರ್ಮೆಂಟ್ ಜಾಬ್ ಕೊಡುತ್ತೆ ಇಷ್ಟು ದೊಡ್ಡ ಒಬ್ಬ ಸಾಮಾನ್ಯ ಬ್ಲಾಗರ್ಸ್ ಇವತ್ತು 40 ಲಕ್ಷ ಮಾಡಿದ್ದಾನೆ ಕೇವಲ ಒಂದು ವಿಡಿಯೋಗೆ ನೋಡ್ಕೊಳ್ಬೋದು ನಿಮ್ಗೆ ಸಿಕ್ತಲ್ಲ ಅದು ಕೇವಲ ಒಂದು ವಿಡಿಯೋ ಅವರು ಪ್ರತಿದಿನ ಮ್ಯಾಕ್ಸಿಮಮ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಮ್ಯಾಕ್ಸಿಮಮ್ ಒಂದು ವಿಡಿಯೋ 3 ಇಂದ 4 ಮಿಲಿಯನ್ ಹೋಗ್ತಾನೆ ಇರುತ್ತೆ ವ್ಯೂಸ್ ಅದ್ರ ಮೇಲೆ ಅಂದರೆ ಪ್ರತಿ ಅವರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಗೂಗಲ್ ಎಡ್ಸನ್ನಿಂದ ಪ್ರತಿ ತಿಂಗಳು ಎಷ್ಟು ಅರ್ನ್ ಮಾಡ್ತಾರೆ ಮ್ಯಾಕ್ಸಿಮಮ್ ಅಂದರೆ 1 ಕೋಟಿ ಅರ್ನ್ ಮಾಡ್ತಾರೆ ಗೂಗಲ್ ಎಡ್ಸನ್ಸಿಂದ ಬರುತ್ತೆ ಪೇಮೆಂಟು ತಿಳ್ಕೊಬೋದು ಮತ್ತು ಬೇರೆ ಅಮೌಂಟ್ ಅದು ಇರುತ್ತೆ ಅದೆಲ್ಲ ಬೇಡ ನಮಗೆ ಜಸ್ಟ್ ಆ ಒಂದು ವಿಡಿಯೋ ಅರ್ನಿಂಗ್ ಸಿಕ್ತು ನಿಮ್ಮ ಮುಂದೆ ಬಂತಲ್ಲ ನೋಡ್ಕೊಳ್ಬೋದು ನೋಡಿದ್ರಲ್ಲ ಇಷ್ಟು ಅರ್ನಿಂಗ್ ಬಂತಿದೆ ಇದ್ರ ಮೇಲೆ ತಿಳ್ಕೊಳ್ಳಿ ಯೂಟ್ಯೂಬ್ ಪವರ್ ಅಂದರೆ ಯಾವ ರೀತಿ ಇದೆ ಆ್ಯಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ನಾನು ಕೂಡ ಹೇಳ್ತೇನೆ ನಾನು ಕೂಡ ಸ್ಟಾರ್ಟಿಂಗ್ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗ ನಾನು ಕೂಡ ಅವಾಗ ಯೂಟ್ಯೂಬ್ ಪೇಮೆಂಟ್ ಎಲ್ಲ ಆಯಿತು ಅದರ ನಂತರ ನಾನು ಕೂಡ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಎಷ್ಟು 10,000 8,000 9,000 ಈ ರೀತಿ ಅವಾಗ ಡಾಲರ್ ಕಡಿಮೆ ಅಮೌಂಟು ಈ ರೀತಿ ದುಡ್ಡು ಬರ್ತಾಯಿತ್ತು ಈ ರೀತಿ ನಮಗೆ ದುಡ್ಡು ಬರ್ತಾ ಈಗ ಪೇಮೆಂಟ್ ಬರ್ತಾ ಇದೆ ಆರಾಮಾಗಿದ್ದೀನಿ ನಿಮ್ಮ ಪ್ರೀತಿಯಿಂದ ನೀವು ಏನು ಮಾಡಬೇಕು ಅಷ್ಟು ದುಡ್ಡು ಬರ್ತಾ ಇಷ್ಟು ದುಡ್ಡು ಅಂತ ಜಸ್ಟ್ ಇದು ನಿಮಗೆ ಮೋಟಿವೇಶನ್ ಮಾತ್ರ ನೀವು ಇದೇ ಒಂದು ಮೈಂಡಲ್ಲಿ ಇಟ್ಕೊಂಡು ನೀವು ಕೂಡ ವಿಡಿಯೋ ಅಪ್ಲೋಡ್ ಮಾಡಿ ನೀವು ಕೂಡ ಮಾಡಬೇಕು ಯಾಕಂದರೆ ಈಗ ಡೈರೆಕ್ಟಾಗಿ ನನಗೂ ಕೂಡ ಅಷ್ಟು ದುಡ್ಡು ಬರಲ್ಲ ನಾನೇ ಎಷ್ಟು ಮಾಡ್ತೀನಿ ನಾನು ಮಾಡಿದಂತೆ ನನಗೆ ಈಗ ಇಂಪ್ರೂವ್ ಆಗಿದೆ ನಾನು ಕೂಡ ಅರ್ನಿಂಗ್ ಬರ್ತಾ ಇದೆ ನಾನು ನಿಮಗೆ ಎಲ್ಲರಿಗೆ ಹೇಳ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ನಾನು ಪ್ರಮೋಷನ್ ಜಸ್ಟ್ ಒಂದೇ ಪ್ರಮೋಷನ್ ಮಾಡಿ ಇಷ್ಟು ಈ ಮೊಬೈಲ್ ತೊಗೊಂಡಿದ್ದೀನಿ ನನಗೆ $80,000 ಪ್ರಮೋಷನ್ ಮಾಡಿದೆ ಅದಕ್ಕೆ ಎಷ್ಟು ಬಂತು 80,000 ದುಡ್ಡು ಬಂದಿದೆ ನನಗೆ ನಿಮ್ಮ ಮುಂದೆನೇ ಹೇಳಿದ್ದೀನಿ ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಆಲ್ಮೋಸ್ಟ್ ನನಗೆ ತಿಳ್ಕೊಳ್ಳಿ ಯೂಟ್ಯೂಬ್ನಲ್ಲಿ ನೀವು
ಈಗ ಕಡಿಮೆ ಬರುತ್ತೆ, ಮುಂದೆ ಒಂದಿನ ಹೆಚ್ಚು ಕೂಡ ಬರುತ್ತೆ, ಮುಂದೆ ಲಕ್ಷ ಬರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳೋದೇನಂದ್ರೆ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ ಕಷ್ಟಪಡಿ. ಅದನ್ನ ಬಿಟ್ಟರೆ ಏನು ಮಾಡೋಕ್ಕೋಬೇಡಿ. ಇನ್ನೊಬ್ರು ಮಾತಾಡ್ತಾರೆ, ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ ಥಿಂಕ್ ಮಾಡೋಕ್ಕೋಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ, ಮುಂದೆ ಒಂದಿನ ನಿಮ್ಮ ಕೆಲಸ ಅವ್ರಿಗೆ ಉತ್ತರ ಆಗುತ್ತೆ. ನಿಮ್ಮ ಬಗ್ಗೆ ಅವರು ಒಳ್ಳೆ ಇವತ್ತು ಅಂದರೆ ಇವತ್ತು ಕೆಟ್ಟದ್ದು ಮಾತಾಡಿದವರು ನಾಳೆ ಒಳ್ಳೇದು ಮಾತಾಡ್ತಾರೆ. ಅದು ಮಾತಾಡ್ಬೇಕಾದ್ರೆ ನೀವು ವೀಡಿಯೋ ಮಾಡ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ಕೂತ್ರೆ ಆಗಲ್ಲ. ಅವ್ರು ಜಸ್ಟ್ ಅಷ್ಟು ಆ ಮೆಟ್ಟಿಗೆ ಬರ್ಬೇಕಾದ್ರೆ ಅವ್ರು ಎಷ್ಟೋ ಕಷ್ಟಪಟ್ಟಿದ್ದಾರೆ. ಅದು ಒಂದು ಬ್ಲಾಗ್ ವಿಡಿಯೋ ವಾಪಸ್ 100 ಮಿಲಿಯನ್ ಕಂಪ್ಲೀಟ್ ಆಗ್ಬೇಕಾದ್ರೆ ಅದೊಂದು ಸಾಮಾನ್ಯ ವಿಷಯ ಅಲ್ಲ, ದೊಡ್ಡ ವಿಷಯನೇ. ಅದಕ್ಕೋಸ್ಕರ ನೀವು ಕೂಡ ಮಾಡಿ. ಹೇಳೋಕ್ಕಾಗಲ್ಲ ಯಾವ ಟೈಮ್ ಯಾರಿಗೆ ಏನಾಗುತ್ತೆ, ಬಟ್ ಮಾಡ್ತಾ ಇರಬೇಕು. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಮುಂದಿನ ನಿಮ್ಮ ಕೈ. ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಅದು ನೋಡೋದು ಬಿಡೋದು ನಿಮ್ಮ ಕೈಲೇ. ನಾನು ಬೆಳೆಸೋದು ಉಳಿಸೋದು ತುಳಿಯೋದು ಎಲ್ಲ ನಿಮ್ಮ ಕಡೆ. ನೀವು ಮಾತ್ರ ನಾನು ಬೆಳೆಸ್ತಾರ ತುಳಿಯೋಣ ಅಂತ ಗೊತ್ತಿದೆ. ಈ ರೀತಿ ನೋಡಿ ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದರಲ್ಲಿ ಒಬ್ಬ ಹಿಂದಿ ಫೇಮಸ್ ಬ್ಲಾಗರ್ ಆದಂಥ ಸೌರಭ್ ಜೋಶಿ ಅವ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಯಾವ ರೀತಿ 100 ಮಿಲಿಯನ್ ಎಷ್ಟು ದುಡ್ಡು ಬಂತಂತ ನಮಗೆ ಕ್ಲಿಯರ್ ತೋರಿಸ್ಬಿಟ್ಟೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅವರು ವಾಟೆ ಸ್ಟುಡಿಯೋದಲ್ಲಿ ನೋಡ್ಕೊಂಡು ಅವ್ರಿಗೆ ವಿಡಿಯೋ ತಲುಪುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಆದರೆ ಮ್ಯಾಕ್ಸಿಮಮ್ ಆಗುತ್ತೆ. ಅಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಬಟ್ ಅಷ್ಟು ಅರ್ನಿಂಗ್ ಆಯ್ತು ನೋಡಿ. ಏನು ಹೇಳೋದು ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರ್ತೈತೆ. ಇವತ್ತು ಮುಗಿಸೋಕ್ಕಿಂತ ಮುಂಚೆ ನೆಕ್ಸ್ಟ್ ನಮ್ಮ ಕನ್ನಡ ಕ್ರಿಯೇಟರ್ಸ್ ಯಾರ್ದಾರ ಅರ್ನಿಂಗ್ ವೀಡಿಯೋ ಮಾಡ್ಬೇಕಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಿಗೆ ಯಾವ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಹಾಕಿ ನೋಡೋಣ. ಆಲ್ಮೋಸ್ಟ್ ಜಾಸ್ತಿ ಯಾವುದು ಬರುತ್ತೆ ಅದು ಮಾಡೋಣ. ಟೈಮ್ ಸಿಕ್ಕಾಗ ಮಾಡ್ತೀನಿ ಅಂತ ಇವತ್ತು ಮುಗಿಸೋಕ್ಕಿಂತ ಮುಂಚೆ ಜಸ್ಟ್ ಈ ಒಂದು ನಿಮಗೆಲ್ಲ ಕೂಡ ಮೋಟಿವೇಶನ್ ಆಗಲಿ ಅಂತ ಈ ಒಂದು ಮಾಡಿದ್ದೀನಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿ ಒಬ್ಬರಿಗೆ ಎಕ್ಸ್ಪ್ಲೇನ್ ಜೀವನದ ಮತ್ತೆ ಸಿಗ್ತೀನಿ ನೆಕ್ಸ್ಟ್. ಅಲ್ಲಿವರೆಗೆ ವೀಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಬಾಯ್.